ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರೋಣ ಗೈಸ್. ಬಿಗ್ ಬಾಸ್ ನವರು ಇವಾಗಷ್ಟೇ ಮತ್ತೊಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಸೊ ಪ್ರೋಮೋ ನೋಡಿದ್ಮೇಲೆ ನನಗೆ ಪರ್ಸನಲಿ ಅನಿಸ್ತಾ ಇರೋದು, ಈ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ, ಅದು ತುಂಬಾನೇ ನಿಜ ಗೈಸ್. ನನಗೆ ಈ ಪ್ರೋಮೋ ನೋಡಿದ್ಮೇಲೆ ಇನ್ನೂ ನಿಜ ಅನಿಸ್ತಾ ಇದೆ. ಯಾಕಪ್ಪ ಅಂದ್ರೆ ಹೆಣ್ಣು ಮಕ್ಕಳ ಕೆಲವೊಂದು ವಿಚಾರಗಳು, ಕೆಲವೊಂದು ಪರ್ಸನಲ್ ಸಿಚುವೇಶನ್ಸ್ಗಳು ಅದು ಹೆಣ್ಣು ಮಕ್ಳಿಗೆ ಮಾತ್ರನೇ ಅರ್ಥ ಆಗೋದು. ಸೊ ಅವರೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ತೀರಾ ಕೆಟ್ಟದಾಗ ಕಾಣಿಸುತ್ತೆ ಅದು. ಸೊ ಅದನ್ನೇ ಮಾಡ್ತಾ ಇದಾರೆ ಇಲ್ಲಿ ಮಂಜು ಭಾಷಿಣಿ ಅವರು. ಸೊ ಮುಂಚೆ ಒಂಥರ ಅಕ್ಕ ತಂಗಿಯರ್ ತರ ಇದೀವಿ ನಾವು, ನಮ್ಮ ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ತೀವಿ ಅಂದು ಇಲ್ಲಿ ಎಲ್ರ ಮುಂದೆನೆ ಆ ಪರ್ಸನಲ್ ಇರೋದನ್ನ ಗೇಲಿ ಮಾಡೋದು ತುಂಬಾ ತಪ್ಪಾಗುತ್ತೆ. ಸೊ ಈ ಪ್ರೋಮೋ ನೋಡೋಣ ಮೊದ್ಲು, ಆಮೇಲೆ ಮಾತಾಡಿದ್ರಾಯ್ತು. ಈ ಬಾಲಕಿ ಅವಾಗವಾಗ ವಾಶ್ರೂಮ್ ಅಂತ ನನ್ನ ಪ್ರಾಣ ತಿನ್ನುತ್ತದೆ. ನಾವು ಹೇಳುವಾಗಲೇ ಹೋಗಬೇಕು. ಪರ್ಸನಲ್ ವಿಷಯಕ್ಕೆ ನಾವು ಹೋಗ್ಬೇಡ, ವೇಟ್ ಮಾಡುವುದು ಎಲ್ಲಿಂದ ಆಗುತ್ತೆ? ಸುಮ್ಮನೆ ನಾಟಕ ಮಾಡುತ್ತಿರಬಹುದು. ಅಷ್ಟು ಸೆನ್ಸ್ ಇಲ್ವಾ? ಕಾಮನ್ ಸೆನ್ಸ್ ಅಲ್ವಾ ಅದು? ವೆರಿ ಗುಡ್ ರಾಶು, ವೆರಿ ಗುಡ್. ಸರ್ವಾಧಿಕಾರ ಯಾರು ಕೊಟ್ಟಿಲ್ಲ, ಹೋಗ್ಬೇಡ ಸುಮ್ಮನೆ ಅಂತ ನನಗೆ ಹೇಳಿದ್ರು. ಅಲಿಗೇಷನ್ಸ್ ಮಾಡಬೇಡಿ. ಜಾನು ಅವರಿಬ್ಬರಿಗೆ ಕಿಟ್ಕೊಟ್ಟು ಚೆನ್ನಾಗಿದೆ ಚೆನ್ನಾಗಿದೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಗೈಸ್ ನೋಡಿದ್ರಲ್ಲ, ಅಷ್ಟೊಂದು ಒಂದು ಮಾನವೀಯತೆನ ಬಿಟ್ಟು ಇರೋದಲ್ಲ ಗೈಸ್. ಒಂದು ಬಿಗ್ ಬಾಸ್ ಅಲ್ಲಿ ನಾವು ಶೋ ಆಗ್ಬೇಕು, ನಾವೇನೋ ಮಾಡ್ಬೇಕು ಅಂತ. ಸೊ ಬಿಗ್ ಬಾಸ್ ಅಂದ್ರೆ ಬರೀ ಜಗಳ ಆಡ್ತಾನೆ ಇಲ್ಲ, ಇನ್ನೊಬ್ರು ಪರ್ಸನಲ್ ಇಟ್ಕೊಂಡು ಆಟ ಆಡೋದೇ ಬಿಗ್ ಬಾಸ್ ಅಲ್ಲ. ಕೆಲವೊಂದು ಹ್ಯೂಮನಿಟೀಸ್ ನ ಇಟ್ಕೊಂಡು ಬಿಗ್ ಬಾಸ್ ನ ಆಡ್ಬೋದು. ಸೊ ಇವರೆಲ್ಲ ಅದನ್ನ ಬಿಟ್ಟು ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಬರೀ ಜಗಳನೇ ಎಂಟರ್ಟೈನ್ಮೆಂಟ್, ಇಲ್ಲ ಒಬ್ರದ್ದು ಏನೋ ವಿಷಯ ತಗೊಂಡು ಅದನ್ನ ಮಾತಾಡೋದೇ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಇನ್ನೊಂದು, ಅವ್ರೇನೋ ವಾಶ್ರೂಮಿಗೆ ಹೋಗ್ಬೇಕಂತಿದ್ದಾರೆ, ಎದ್ದು ಹೋಗ್ಬಿಟ್ರೆ ಒಂದ್ ನಿಮಿಷ ಒಂದೆರಡು ನಿಮಿಷ ಹೋಗಿ ಬಂದ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಸೊ ಅದನ್ನೆಲ್ಲರೂ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಂತ ಅವಶ್ಯಕತೆ ಇದ್ದಿಲ್ಲ. ಸೊ ಇನ್ನೊಂದು, ಮಂಜು ಭಾಷಿಣಿ ಅವರು ಸ್ಟಾರ್ಟಿಂಗ್ ಎಷ್ಟು ಚೆನ್ನಾಗಿದ್ರು, ಬಟ್ ಈಗ ನೋಡಿದ್ರ ಜಗಳ ಆಡ್ತಿದಾರೆ ಅವರೇ. ಇಷ್ಟೇ ಬಿಗ್ ಬಾಸ್, ಇಲ್ಲಿ ಯಾರು ಒಂದು ಸಂಬಂಧನ ಬೆಳೆಸೋದಿಕ್ ಬಂದಿಲ್ಲ, ಆಟ ಆಡೋದಕ್ಕೇನೋ ಬಂದಿರೋ. ಸೊ ಮುಂಚೆಯಿಂದ ಅದನ್ನ ಮಾಡ್ಬಿಟ್ರೆ ಮುಗ್ದೋಗುತ್ತೆ. ಸೊ ಇಲ್ಲಿ ಜಂಟಿ ಹಾಕಿರೋದಕ್ಕೆ ಇವ್ರಿಗೆ ಇಷ್ಟು ಪ್ರಾಬ್ಲಮ್ ಆಗ್ತಿರೋದು. ಒಬ್ರನ್ನೊಬ್ರು ಸರಿಯಾಗಿ ಓಪನ್ ಅಪ್ ಆಗ್ತಿಲ್ಲ, ಒಬ್ರೊಬ್ರು ಬಿಟ್ಟು ಹೋಗೋದಕ್ಕೆ ಆಗ್ತಿಲ್ಲ. ಸೊ ಇನ್ನೊಂದು, ಕಾಕ್ರೋಚ್ ಸುದಿಯವರು ಅವರು ಮಾತಾಡ್ತಿದ್ದಾರೆ. ಸೊ ಹೌದು ಅವ್ರಿಗೊಂದು ಆತರ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ, ಆತರ ಒಂದು ಸಿಚುವೇಶನ್ ನ ಕೊಟ್ಟಿದ್ದಾರೆ, ಅವ್ರು ಹಂಗೆ ಇರ್ಬೇಕು ಅಂತ. ಬಟ್ ಕೆಲವೊಂದು ಎಕ್ಸ್ಕ್ಯೂಸ್ ನ ಕೊಡ್ಬೇಕು. ಪರ್ಸನಲಿ ಅಂತ ಹೋದಾಗ ತೀರಾ ಅದಕ್ಕೆ ಎಕ್ಸ್ಕ್ಯೂಸ್ ಇರ್ಬೇಕು. ಅದಕ್ಕೆ ಇಷ್ಟೊಂದು ತೀರಾ ಓವರ್ ಆಗಿ ಆಡಬಾರ್ದು, ಯಾವ್ದೇ ಒಂದು ವಿಚಾರ ಆಗಿಲ್ಲ. ಅದ್ರಲ್ಲೂ ಕೆಲವೊಂದು ಹೆಣ್ಮಕ್ಳು ವಿಚಾರದಲ್ಲಿ ತುಂಬಾನೇ ಪರ್ಸನಲ್ ಆಗಿ ಇದು ಮಾಡಬಾರ್ದು. ಯಾಕಂದ್ರೆ ಅದು ಒಂಥರ ಕಾಮನ್ ಸೆನ್ಸ್ ಅವ್ರು ಹೇಳ್ದಂಗೆನೆ. ಅಂಡ್ ಇನ್ನೊಂದು ವಿಚಾರ ನೋಡೋದಾದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವರು ಚೆನ್ನಾಗಿದೆ ಅಂತ ಮಾತಾಡ್ತಿದ್ದಾರೆ. ಬೇರೆ ವಿಚಾರದಲ್ಲೆಲ್ಲ ತುಂಬಾನೇ ಮೂಗ್ ತುರ್ಸ್ಕೊಂಡು ನಾನು ನ್ಯಾಯ ಒದಗಿಸ್ತೀನಿ, ನಾನು ಎಲ್ರಿಗೂ ಫೇವರ್ ಆಗಿರ್ತೀನಿ ಅಂತ ಹೋಗ್ತಾರೆ. ಇಲ್ಲಿ ಮಾತಾಡೋದಲ್ಲ, ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋ ವಿಚಾರ. ಸೊ ಯಾಕೆ ಮಾತಾಡ್ತಿಲ್ಲ, ನಗಾಡ್ಕೊಂತ ಕೂತ್ಕೊಂಡಿದ್ದಾರೆ ಅವರು, ಜಾನ್ವಿ ಅವರು. ಸೊ ಇಷ್ಟೇ, ಬಿಗ್ ಬಾಸ್ ಮನೆಯಲ್ಲಿ ಎಲ್ರು ಅವ್ರ ಆಟನ ಆಡ್ತಾರೆ ಹೊರತು ಇನ್ನೊಬ್ರಿಗೆ ಸಪೋರ್ಟ್ ಆಗಿ ನಿಲ್ಲಲ್ಲ. ಸೊ ಅರ್ಥ ಮಾಡ್ಕೋಬೇಕು. ಅಂಡ್ ಇವರು ಮಂಜು ಭಾಷಿಣಿ ಅವರು ಹಳೆ ಪ್ರೋಮೋದಲ್ಲಿ ನೋಡಿದ್ರೆ ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಜಗಳ ಮಾಡ್ತಿದ್ದಾರೆ, ಇಲ್ಲಿ ಇವ್ರ ಜೊತೆ ಜಗಳ ಮಾಡ್ತಿದ್ದಾರೆ. ಸೊ ಇವರೆಲ್ಲ ಜಗಳದಿಂದನೇ ನಾವು ಹೈಲೈಟ್ ಆಗ್ಬೇಕಂತ ಅನ್ಕೊಂಡಿದ್ದಾರೆ, ಬೇರೆ ಕಂಟೆಂಟ್ ಕೊಡಕ್ಕೆ ಏನು ಮುಂದ್ ಬರ್ತಿಲ್ಲ. ಸೊ ಜಗಳನೇ ಕಂಟೆಂಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ಗೆ. ಸೊ ಇದು ಇವ್ರ ತಪ್ಪು ಕಲ್ಪನೆ. ಹೊರಗ್ ಬಂದಿಲ್ಲ ಅಂದ್ರೆ ಆದಷ್ಟು ಬೇಗ ಇವ್ರು ಹೊರಗ್ ಬರ್ತಾರೆ. ಓಕೆ, ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಗೋ ನಿಂತ್ಕೊಳ್ಳುತ್ತೆ ಆ ಒಂದು ಜಗಳ ಅಂತ. ಸೊ ಇವತ್ತಿನ ಎಪಿಸೋಡ್ ನ ಯಾರು ಮಿಸ್ ಮಾಡ್ದೆ ನೋಡಿ, ನಾನು ನೋಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.